Hi, hello everyone. Welcome back to our channel. We are back with another video and ನಾವು ಈ ಸಲ ಊಟಿಗೆ ಹೋಗ್ತಾ ಇದೀವಿ. So Bangalore to Ooty road ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. So ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ and ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. For a change ನಾವಿಲ್ಲಿ ಇವತ್ತು ಈವ್ನಿಂಗ್ ಹೊರಟಿದ್ದೀವಿ. ಸೊ ಟೈಮ್ ಈಗ ಈವ್ನಿಂಗ್ 7 ಆಗಿದೆ. ನಾವೀಗ ನೆಲಮಂಗಲ ರೀಚ್ ಆಗಿದ್ದೀವಿ ಆ್ಯಂಡ್ ನಾವಿಲ್ಲಿ ಒಂದು ಸ್ಟಾಪ್ ತಗೋತಾ ಇದ್ದೀವಿ, ಅದು ಮೈಸೂರಲ್ಲಿ. ಸೊ ನಾವು ಮೈಸೂರಲ್ಲಿ ಸ್ಟೇ ಮಾಡಿ ಇವತ್ತು ನೈಟ್ ನಾಳೆ ಬೆಳಗ್ಗೆ ಅಲ್ಲಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಬ್ಯಾಂಗ್ಳೂರ್ ನಾರ್ತ್ ಏರಿಯಾಸಲ್ಲಿ ಏನಾದ್ರು ಸ್ಟೇ ಮಾಡ್ತಾ ಇದ್ರೆ ದಿಸ್ ಇಸ್ ದ ಮೋಸ್ಟ್ ರೆಕಮೆಂಡೆಡ್ ರೂಟ್ ಟು ರೀಚ್ ಟು ಮೈಸೂರು. ನಾವು ಈವನ್ ಕೆಂಗೇರಿ ಮೈಸೂರು ರೋಡ್ ರಾಮನಗರ್ ರೂಟ್ ತಗೋಬೋದು. ಅದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಅದು ಈವ್ನಿಂಗ್ ಟೈಮಲ್ಲಿ. ಸೊ ಅದಕ್ಕೆ ನಾವು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ವೆರಿ ಗುಡ್ ರೂಟ್ ಆ್ಯಕ್ಚುಲಿ. ಇದು ನ್ಯಾಷನಲ್ ಹೈವೇ 75, ಟ್ರಾಫಿಕ್ ಫ್ರೀ ಇದು ಹೇಳಬೇಕಂದ್ರೆ. ಎಲ್ಲೂ ಟ್ರಾಫಿಕ್ ಜಾಮ್ ಆಗಲ್ಲ, ಇಲ್ಲಿ ಆರಾಮಾಗಿ ಹೋಗ್ಬೋದು, ರೋಡ್ ಫುಲ್ಲು ಖಾಲಿ ಇರುತ್ತೆ. ಈ ರೂಟ್ ಬಂದು ನೆಲಮಂಗಲ, ಕುಣಿಗಲ್ಲು, ಯಡಿಯೂರು, ಬೆಳ್ಳೂರು ಕ್ರಾಸು, ನಾಗಮಂಗಲ, ಆಮೇಲೆ ಪಾಂಡವಪುರ, ಶ್ರೀರಂಗಪಟ್ಟಣ ಆ್ಯಂಡ್ ಮೈಸೂರು ಕನೆಕ್ಟ್ ಆಗುತ್ತೆ. ಆ ಕಡೆ ರಾಮನಗರ, ಮದ್ದೂರು, ಮಂಡ್ಯ ಆ ರೂಟಲ್ಲಿ ಹೋಗೋದಕ್ಕೂ ಈ ರೂಟಲ್ಲಿ ಹೋಗೋದಕ್ಕೂ 10 to 15 ಕಿಲೋಮೀಟರ್ಸ್ ಎಕ್ಸಸ್ ಆಗುತ್ತೆ. ಈ ರೂಟು ಸ್ವಲ್ಪ ದೂರ ಇದೆ, ಬಟ್ ದ ಥಿಂಗ್ ಈಸ್ ಆ ರೂಟಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಆ ಟೈಮ್ ಅಲ್ಲೇ ಹೊರಟೋಗುತ್ತೆ. ಸೊ ಬೆಟರ್ ಈ ರೂಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ರೂಟಲ್ಲಿ ಹೋದರೆ 2 ಟೋಲ್ ಸಿಗುತ್ತೆ ನ್ಯಾಷನಲ್ ಹೈವೇ 75ಅಲ್ಲಿ, ನೆಲಮಂಗಲದಿಂದ ಲೆಫ್ಟ್ ಕಟ್ ಆದಮೇಲೆ. ಫಸ್ಟ್ ಒನ್ನು ಇದು ನೆಲಮಂಗಲ ಹತ್ರ ಬರುತ್ತೆ, ನೆಕ್ಸ್ಟ್ ಒನ್ ವಿಲ್ ಬಿ ಬೆಳ್ಳೂರು ಕ್ರಾಸ್ ಅಲ್ಲ, ಇನ್ನು ಅದಾದಮೇಲೆ ಇನ್ಯಾವ ಟೋಲ್ಸು ಇಲ್ಲ. ಸೊ ಇಲ್ಲಿ ಒನ್ ಸೈಡ್ ರೋಡ್ ಟಾರ್ ಆಗ್ತಿದ್ದಾರೆ, ಸೊ ಅದಕ್ಕೋಸ್ಕರ ಒನ್ ವೇ ಅಲ್ಲಿ ಬಿಟ್ಟಿದ್ದಾರೆ. ಜಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ಈ ಥರ ಇದೆ ಅಷ್ಟೇ. ನಾವಿವಾಗ ಯಡಿಯೂರು ರೀಚ್ ಆಗಿದ್ದೀವಿ ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡೋಣ ಮುಂದೆ ನಿಲ್ಲುತ್ತಾ ಏನು ಮಾಡುತ್ತೆ. ಹತ್ರ ಊಟ ಮಾಡೋಕ್ಕೆ ನಿಲ್ತಿದ್ದೀವಿ ಈಗ. ನೀವೇನಾದರೂ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ದಿಸ್ ಇಸ್ ದ ರೆಕಮೆಂಡೆಡ್ ಪ್ಲೇಸ್ ಟು ಸ್ಟಾಪ್. ದೇ ಹ್ಯಾವ್ ಎ ಸಚ್ ಎ ನೈಸ್ ಆಂಬಿಯನ್ಸ್, ಮತ್ತು ಊಟ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ. ಸೊ ನಾವಿವಾಗ ಬೆಳ್ಳೂರು ಕ್ರಾಸ್ ಟೋಲ್ ರೀಚ್ ಆಗಿದ್ದೀವಿ. ಸೊ ಈ ಟೋಲ್ ಆದಮೇಲೆ ಲೆಫ್ಟ್ ತಗೋತಾ ಇದ್ದೀವಿ, ನ್ಯಾಷನಲ್ ಹೈವೇ 150A ಅಂತ. ಇಲ್ಲಿಂದ ಇನ್ನೂ 55 ಕಿಲೋಮೀಟರ್ಸ್ ಕಂಟಿನ್ಯೂ ಮಾಡಬೇಕು, ಸ್ಟ್ರೈಟ್ ಒಂದೇ ರೋಡು. ಇಲ್ಲಿಂದ ರೋಡ್ 2 lanes ಇದೆ, ಬಟ್ ಸ್ಟಿಲ್ ತುಂಬ ವೈಡ್ ಆಗಿದೆ, ಯಾವುದೇ ಥರ ಪಾಟ್ ಹೋಲ್ಸ್ ಇಲ್ಲ, ತುಂಬ ನೀಟಾಗಿದೆ ರೋಡು. ನಾಗಮಂಗಲ ರೀಚ್ ಆಗಿದ್ದೀಗ. ಲ್ಯಾಂಡ್ ಆನ್ ಹಿಸ್ಟಾರಿಕಲ್ ಟೆಂಪಲ್. ನಾವಿಲ್ಲಿ ಪಾಂಡವಪುರಕ್ಕೆ ರೀಚ್ ಆಗಿದ್ದೀವಿ ಈಗ, ಬಟ್ ಮಳೆ ಅಂತೂ ನಿಲ್ತಾನೆ ಇಲ್ಲ, ಅವಾಗಿಂದ ಬರ್ತಾನೆ ಇದೆ. ಸೊ ಪಾಂಡವಪುರ ಹಿಂದೆ ಹೋಯ್ತು. ಇಲ್ಲಿ ಇವಾಗ ಶ್ರೀರಂಗಪಟ್ಟಣ ಕನೆಕ್ಟ್ ಆಗ್ತಿದ್ದೀವಿ. ಇಲ್ಲಿ ಲೆಫ್ಟಿಂದ ಬಂದಿದ್ರೆ ಮದ್ದೂರು, ಮಂಡ್ಯ ಕಡೆಯಿಂದ ಬರ್ತಾ ಇತ್ತು ರೂಟ. ಸೊ ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ ಈಗ. ನಾವು ಸಿಟಿ ಒಳಗಡೆ ಹೋಗ್ತಿಲ್ಲ, ನಾವಿಲ್ಲಿಂದ ಔಟರ್ ರಿಂಗ್ ರೋಡ್ ತಗೋಬೇಕು ನಾಳೆ ಊಟಿಗೆ ಹೋಗೋದಕ್ಕೆ. ಸೊ ಅದಕ್ಕೆ ವಿ ಹ್ಯಾವ್ ಬುಕ್ಡ್ ಅವರ್ ಸ್ಟೇ ಫಾರ್ ದ ಡೇ ಏಟ್ರಿಯಂ ಬೌಟಿಕಲ್ಲಿ. So we just reached our destination
ಆ್ಯಂಡ್ ಟೈಮ್ ಈಗ 10:30 ಆಗಿದೆ. ಇದು 3 ಸ್ಟಾರ್ ಹೋಟೆಲ್. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಮಗೆ 3rd ಫ್ಲೋರಲ್ಲಿ ರೂಮ್ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ ರೂಮ್ ಇದು. ನಾವಿಷ್ಟು ಪ್ಲೇಸಸ್ ಸ್ಟೇ ಮಾಡಿದ್ದೀವಿ, ಬಟ್ ದಿಸ್ ಇಸ್ ದ ಬೆಸ್ಟ್ ರೂಮ್ ಐ ಕ್ಯಾನ್ ಸೇ. ತುಂಬ ದೊಡ್ಡದಾಗಿದೆ ಇದು. ಇದೆ, ಸೋಫಾ ಕೊಟ್ಟಿದ್ದಾರೆ. ಆ ಕಡೆ ಬಾಲ್ಕನಿ ಇದೆ, ಬೆಳಗ್ಗೆ ಹೊತ್ತು ವ್ಯೂ ಕಾಣುತ್ತೆ. ಒಂದು ಟಿವಿ ಆ್ಯಂಡ್ ಇಲ್ಲೊಂದು ಯೂಸ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಲೆಟ್ಸ್ ಸೀ ದ ಬಾತ್ರೂಮ್. ಓಕೆ, ಇಲ್ಲಿ ಸೋಪು, ಶ್ಯಾಂಪು, ಬ್ರಷ್ ಎಲ್ಲ ಕೊಟ್ಟಿದ್ದಾರೆ. ಟೋಟಲ್ ಟಾಯ್ಲೆಟ್ರಿ ಕಿಟ್ ಇದೆ. ದೇ ಹ್ಯಾವ್ ಗಿವನ್ ದಿಸ್ ಹೇರ್ ಡ್ರೈಯರ್ ಕೂಡ. ಇಲ್ಲಿ ಈ ಫೆಸಿಲಿಟಿ ಕೂಡ ಇದೆ. ಸೊ ಓವರಾಲ್ ವೆರಿ ನೈಸ್. ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಫ್ರಮ್ ಮೈಸೂರು. ನಾವು ಇದೇ ಹೋಟೆಲ್ ಸ್ಟೇ ಆಗಿದ್ದು ರಾತ್ರಿ. ಸೊ ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ, ಹೊರಟಿದ್ದೀನಿ ಇವಾಗ. ಸೊ ಟಿಫನ್ ಏನು ಮಾಡಿಲ್ಲ ಇಲ್ಲಿ. ಸೊ ಆನ್ ದ ವೇ ಹೋಗ್ತಾ ಮಾಡೋಣ ಅಂದ್ಕೊಂಡು ಯಾವ ಸ್ಟಾರ್ಟ್ ಬೇಗ ಸ್ಟಾರ್ಟ್ ಆಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಲೆಟ್ಸ್ ಸಿ ವಾಟ್ ಟೈಮ್ ವಿ ಆರ್ ಗೋಯಿಂಗ್ ಟು ರೀಚ್. ನಾವಿಲ್ಲಿ ಮೈಸೂರು ಔಟರ್ ರಿಂಗ್ ರೋಡಲ್ಲಿ ಹೋಗ್ತಿರೋದು, ವಿಚ್ ಕನೆಕ್ಟ್ಸ್ ಟು ನಂಜನಗೂಡು. ಈ ಕಡೆಯಿಂದನೂ ಹೋಗ್ಬೋದು, ಸಿಟಿ ಒಳಗಡೆಯಿಂದನೂ ಹೋಗ್ಬೋದು. ನಾವಿಲ್ಲಿ ಲೆಫ್ಟ್ ತಗೋತಾ ಇದ್ದೀವಿ. ಇಲ್ಲಿ ರೈಟಿಂದ ಬಂದಿದ್ರೆ ಮೈಸೂರು ಒಳಗಡೆಯಿಂದ ಬರ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ ಫಸ್ಟ್ ಟೋಲ್ ಆಫ್ ದ ಡೇ. ಸೊ ಈ ಟೋಲಲ್ಲಿ 110 ರೂಪೀಸ್ ಕಟ್ಟಾಗುತ್ತೆ. ಸೊ ಇಲ್ಲಿವರೆಗೂ 4 ಲೈನ್ಸ್ ರೋಡ್ ಇದ್ದಿದ್ದು. ನಂಜನಗೂಡು ಬಿಟ್ಟಿವಿ. ಸೊ ನಂಜನಗೂಡವರೆಗೂ 4 ಲೈನ್ಸ್ ರೋಡ್ ಇರುತ್ತೆ. ಅದಾದ್ಮೇಲೆ 2 ಲೈನ್ಸ್ ಆಗಿದೆ ರೋಡ್. ಸೊ ನಾವು ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ ಈಗ. ವೆಲ್ಕಮ್ ಟು ಗುಂಡ್ಲುಪೇಟೆ. We have stopped here for breakfast. ಇಲ್ಲಿ ಹೋಟೆಲ್ ಶ್ರೀ ಗುರುಪ್ರಸಾದ್ ಅಂತ ಸಿಕ್ಕಿದೆ. ಇನ್ನು 68 ಕಿಲೋಮೀಟರ್. ಸೊ ಇಲ್ಲಿಂದ ರೈಟ್ ತೊಗೊಂಡು ಹೋದರೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಸಿಗುತ್ತೆ. ಬಟ್ ಇದು ನಮ್ಮ ಪ್ಲ್ಯಾನಲ್ಲಿ ಇಲ್ಲದೆ ಇರೋದ್ರಿಂದ ನಾವಲ್ಲಿ ಹೋಗ್ತಿಲ್ಲ. ಸೊ ಫೈನಲಿ ಬಂಡೀಪುರ ರೀಚ್ ಆಗಿದ್ದೀವಿ. ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ.
ಆ್ಯಂಡ್ ಫಸ್ಟ್ ಟೈಮ್ ಈ ರೂಟಲ್ಲಿ ನಾವು ಬರ್ತಾ ಇರೋದು. ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ ಯಾವ ಪ್ರಾಣಿಗಳು ನಮಗೆ ಸಿಗುತ್ತೆ ನೋಡೋಕ್ಕೆ. ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಮಳೆ ಬಂತಲ್ಲ, ಸೊ ಈ ನಡುವೆ ಮಳೆ ಬರ್ತಾ ಇದೆ. ಅಟ್ಲೀಸ್ಟ್ ಡೈಲಿ ಒಂದಾದ್ರೂ ಸೊ ಅದಕ್ಕೆ ಫುಲ್ಲು ಹಚ್ಚ ಹಸಿರಾಗಿದೆ. ಅಲ್ಲಿ ಜಿಂಕೆಗಳು ಕಾಣಿಸ್ತಾ ಇದೆ. ವಾವ್, ವಿ ಸ್ಪಾಟೆಡ್ ಜಿಂಕೆ. ಸೊ ಇಲ್ಲಿಗೆ ಬಂಡೀಪುರ ಫಾರೆಸ್ಟ್ ರೇಂಜ್ ಎಂಡ್ಸ್. ಮೋಸ್ಟ್ಲಿ ಚೆಕ್ ಪೋಸ್ಟ್ ಇದೆ ಅನಿಸುತ್ತೆ. ಸೊ ಜಾಮ್ ಆಗಿದೆ ಟ್ರಾಫಿಕ್. ನೋಡಬೇಕು ಇನ್ನು ಎಷ್ಟು ದೂರ ಇದೆ ಇಲ್ಲ ಇನ್ನಂತ. ಸೊ ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡ್ಸ್. ವೆಲ್ಕಮ್ ಟು ತಮಿಳ್ನಾಡು. ಆ ಕಡೆ ಇರೋದು ಟೆರಿಟರಿ ಆಫ್ ತಮಿಳ್ನಾಡು. ಇಲ್ಲಿ ಏನಕ್ಕೆ ಜಾಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ಇಲ್ಲಿಂದ ಮಾಸಿನಗುಡಿ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ಸ್ NH67 ಎಂಟ್ರಿಂಗ್ ಇಂಟು ನೀಲಗಿರಿ ಡಿಸ್ಟ್ರಿಕ್ಟ್. ಇಲ್ಲಿ ಸ್ಟೇಟ್ ಎಂಟ್ರಿ ಚಾರ್ಜಸ್ ಅಂತ 30 ರೂಪೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೂ ಜಾಮ್ ಆಗಿದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ ಪೊಲೀಸ್ ಚೆಕ್ ಪೋಸ್ಟ್ ಕೂಡ ಇದೆ ಇಲ್ಲಿ. ಆಲ್ಮೋಸ್ಟ್ 20 ಮಿನಿಟ್ಸ್ ವೇಸ್ಟ್ ಆಯ್ತು ಇದರಿಂದ. ಈವನ್ ಪೊಲೀಸ್ ಕೂಡ ಚೆಕ್ ಮಾಡ್ತಿದ್ದಾರೆ, ಜಸ್ಟ್ ಹಂಗೆ ಕೀಪ್ ಮಾಡಿ ಚೆಕ್ ಮಾಡ್ತಿದ್ದಾರೆ. ಸೊ ಫ್ರಮ್ ಹಿಯರ್ ಮಧುಮಲೈ ಟೈಗರ್ ಇದು ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಬಂಡೀಪುರ ಆಯಿತು, ಇಲ್ಲಿಂದ ಮಧುಮಲೈ ಟೈಗರ್ ಇದು. Spotted elephant here. Yes. ಅದಕ್ಕೆ ಅವ್ರು ಸ್ಟಾಪ್ ಮಾಡಿದ್ದು. Wow, here also. ಚಿಂಕೆ ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದಾವೆ ಇಲ್ಲಿ. ನಾವಿಲ್ಲಿ ಮಾಸಿನಗುಡಿ ಮೇಲೆ ಹೋಗ್ತಾ ಇದ್ದೀವಿ ಊಟಿಗೆ. ಇಲ್ಲಿಂದ ಲೆಫ್ಟ್ ತಗೋತಾ ಇದ್ದೀವಿ. ಬಟ್ ಈವನ್ ನೀವು ಸ್ಟ್ರೈಟ್ ಕೂಡ ಹೋಗ್ಬೋದು ಗುಡ್ಲೂರು ರೂಟ್ ಮೇಲೆ. ನೀವು ಸ್ಟ್ರೈಟ್ ಗುಡ್ಲೂರು ರೂಟ್ ಮೇಲೆ ಹೋದರೆ 30 ಕಿಲೋಮೀಟರ್ಸ್ ಎಕ್ಸಸ್ ಆಗುತ್ತೆ ಕಂಪೇರ್ ಟು ಮಾಸಿನಗುಡಿ. ಇದು ಹತ್ತಿರದ ರೂಟು. ಬಟ್ ದ ಥಿಂಗ್ ಇಸ್, ಈ ಕಡೆಯಿಂದ ಹೋದರೆ ತುಂಬ ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ಆಲ್ಮೋಸ್ಟ್ 36 ಹೇರ್ ಪಿನ್ ಬೆಂಡ್ಸ್ ಇರುತ್ತೆ ಈ ರೋಡಲ್ಲಿ ಹೋಗ್ತಾ. ಇಲ್ಲೊಂದು ಸಣ್ಣ ವಾಟರ್ಫಾಲ್ ಇದೆ, ನೀರು ಹರಿತಾ ಇದೆ. ಸೊ ಅದಕ್ಕೆ ಇಲ್ಲೊಂದು ಸ್ಟಾಪ್ ಕೊಟ್ಟರು. ಮಾಸಿನಗುಡಿ ಊರು. ಮಾಸಿನಗುಡಿ ಬಂದಿದೆ. ಇನ್ನು ಊಟಿ 29 ಕಿಲೋಮೀಟರ್ಸ್ ಇದೆ.
ಸೊ ಇಲ್ಲಿ ಎದುರುಗಡೆ ಏನು ಕಾಣ್ತಿದೆ ಬೆಟ್ಟ, ಆ ಬೆಟ್ಟದ ಮೇಲೆ ಹೋಗ್ಬೇಕೀಗ. ಸೊ ಫ್ರಮ್ ಹಿಯರ್ ಹೇರ್ ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ ಹೋಗ್ತಾ. ಸೊ ನಾವಿಲ್ಲಿಂದ ಇವಾಗ ಏನು ಎದುರುಗಡೆ ಕಾಣಿಸ್ತು ಬೆಟ್ಟ, ಆ ಬೆಟ್ಟದ ಮೇಲೆ ಹೋಗ್ತಾ ಇದ್ವಿ. ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗಿದೆ. ಈ ರೂಟಲ್ಲಂತೂ ತುಂಬ ಹುಷಾರಾಗಿ ಹೋಗಬೇಕು. ಒಂದೊಂದು ಕರ್ವಲ್ಲೂ ಎಷ್ಟು ಹೇರ್ ಪಿನ್ ಬೆಂಡ್ಸ್ ಕ್ರಾಸ್ ಮಾಡಿದ್ದೀವಿ ಅಂತ ಬೋರ್ಡ್ ಇದೆ, ಸೊ ಅದರಿಂದ ಗೊತ್ತಾಗುತ್ತೆ. ಸೊ ಇಫ್ ಯು ಆರ್ ಕಾನ್ಫಿಡೆಂಟ್ ಅನ್ನ ಈ ರೂಟ್ ತೊಗೋಬೋದು, ಅದರ್ವೈಸ್ ಕುಡ್ಲೂರು ರೂಟ್ ಮೇಲೆ ಹೋಗ್ಬೋದು. ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ಸೊ ಇಲ್ಲಿಗೆ 36 ಹೇರ್ ಪಿನ್ ಬೆಂಡ್ಸ್ ಕ್ರಾಸ್ ಮಾಡಿ ಮುಂದಕ್ಕೆ ಬಂದಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಥರ ಇರುತ್ತೆ. ಗುಡ್ಲೂರು ರೂಟ್ ಮೇಲೆ ಹೋದರೆ ಆರಾಮಾಗಿ ಹೋಗ್ಬೋದು, ಆ ರೂಟಿಂದ ಹೋದರೆ. ಆ್ಯಂಡ್ ನಾವಿಲ್ಲಿ ಆದಷ್ಟು ಪ್ಲೇಸಸ್ಸು ಈವ್ನಿಂಗ್ ಒಳಗೆ ಕವರ್ ಮಾಡಿ ಆಮೇಲೆ ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಊಟಿ ಫಾರ್ ಡೇ 1. ಸೊ ಫೈನಲಿ ವಿ ರೀಚ್ ಟು ಊಟಿ. ಇನ್ನು ಸಿಟಿ ಒಳಗೆ ಎಂಟ್ರ್ ಆಗಿಲ್ಲ. ಊಟಿ ಊರೊಳಗೆ ಬರ್ತಾ ಇದ್ದಂಗೆ ತುಂಬ ತಣ್ಣಗೆ ಗಾಳಿ ಬರ್ತಾ ಇದೆ ಒಳಗಡೆ. ಒಂಚೂರು ಬಿಸಿ ಗಾಳಿ ಅನ್ನೋದೇ ಇಲ್ಲ ಇಲ್ಲಿ, ಅಷ್ಟು ಬಿಸಿಲಿದೆ ಆಚೆ. ಬಟ್ ವೆರಿ ಕೋಲ್ಡ್, ತುಂಬ ಕೋಲ್ಡ್ ಇದೆ ವೆದರ್. ಬೆಸ್ಟ್ ಟೈಮ್ ಟು ವಿಸಿಟ್ ಊಟಿ ಸಮ್ಮರ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟ್. ನಾವು ಮತ್ತೆ ಬರ್ತೀವಿ ಇಲ್ಲಿಗೆ. ಇವಾಗ ಪೈಕಾರ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಪೈಕಾರ್ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ಇದರಿಂದ ಇನ್ನು 500 ಮೀಟರ್ಸ್ ವಾಕ್ ಮಾಡಬೇಕು. ಇದರ ಹಿಂದೆನೇ ಪಾರ್ಕಿಂಗ್ ಮಾಡಿ ಬರಬೇಕಾಗತ್ತೆ. ಇಲ್ಲಿ ಎಂಟ್ರಿ ಫೀಸ್ 20 ರೂಪೀಸ್ ತಗೋತಾರೆ. ಮತ್ತೆ ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ. ಸ್ಟಿಲ್ ಕ್ಯಾಮ್ರಾಗ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ. ವಿಡಿಯೋ ಕ್ಯಾಮ್ರಾಗೆ 100 ರೂಪೀಸ್. ಸೊ ಇಲ್ಲಿ 50 ಸ್ಟೆಪ್ಸ್ ಇದೆ ಕೆಳಗಡೆ ಹೇಳ್ಕೊಂಡು ಹೋಗೋದಕ್ಕೆ ವಾಟರ್ ಫಾಲ್ಸ್ಗೆ. ಸೊ ದಿಸ್ ಇಸ್ ಪೈಕಾರ್ ಲೇಕ್. ವಾಟರ್ ಎಷ್ಟು ಕ್ಲೀನ್ ಆಗಿದೆ.
ಪೈಕಾರ್ ವಾಟರ್ ಫಾಲ್ಸ್ ಇಂದ ಹಾಗೆ 2 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಬೋಟ್ ಹೌಸ್ ಅಂತ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ಕಾರ್ ಪಾರ್ಕಿಂಗ್ ಅಂತ 20 ರೂಪೀಸ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ 2 ಸೀಟರ್ ಬೋಟ್ಗೆ 10 ಮಿನಿಟ್ಸ್ಗೆ 1000 ರೂಪೀಸ್ ಏನೋ ತಗೋತಾರೆ. ಇಲ್ಲಿ ನಾವು ಬೋಟಿಂಗ್ ಹೋಗಿಲ್ಲ, ಬಟ್ ವಿ ಜಸ್ಟ್ ಕೇಮ್ ಟು ಸಿ ದ ವ್ಯೂ, ಲೇಕ್ ವ್ಯೂ ಹೇಗಿದೆ ನೋಡೋದು. ಇದೇ ರೂಟಲ್ಲಿ ಹೋಗ್ಬೇಕಾದ್ರೆ ಶೂಟಿಂಗ್ ಸ್ಪಾಟ್ ಅಂತ ಒಂದು ಸಿಕ್ತು. ದಿಸ್ ಇಸ್ ವೆನ್ಲಾಕ್ ಡೌನ್ ನೇಚರ್ ಟ್ರಯಲ್. ಇದು ತುಂಬ ಶೂಟಿಂಗ್ಸ್ ತೆಗಿತಾರೆ ಇಲ್ಲಿ. And this is the charges. ಇಬ್ಬರಿಗೆ 40 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಇದೆ ಇದು. ಸೊ ನಾವು ಆವಾಗಲೇ ಹೋಗಿದ್ದು 9th ಮೈಲ್ ಶೂಟಿಂಗ್ ಪಾಯಿಂಟ್ ಅದು. ಸೊ ಇದು 6th ಮೈಲ್ ಅಂತ. ಅದೇ ರೋಡಲ್ಲಿ ಸೀದಾ ಸ್ಟ್ರೈಟಾಗಿ ಬಂದರೆ ಇದು ಸಿಗುತ್ತೆ. ಸೊ ಈ ಥರ ತುಂಬ ಪಾಯಿಂಟ್ ಸಿಗುತ್ತೆ ಊಟಿಲಿ, ವಿಚ್ ಇಸ್ ಅಮೇಝಿಂಗ್. Of trees, greeneries. ಹೋಟೆಲ್ ಇದೆ ಇದು. ಕ್ರಾಸ್ ಮಾಡ್ಕೊಂಡು ಬಂದ್ರೆ ಹಿಯರ್ ಇಸ್ ದ ವ್ಯೂ ಪಾಯಿಂಟ್. ಸೊ ಶೂಟಿಂಗ್ ಸ್ಪಾಟ್ಗಳಿಂದ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಪೈನ್ ಫಾರೆಸ್ಟ್ ಅಂತ ಒಂದು ಪಾಯಿಂಟ್ ಇದೆ, ಟೂರಿಸ್ಟ್ ಸ್ಪಾಟ್. ಸೊ ದಿಸ್ ಇಸ್ ಆಲ್ಸೋ ಎ ಶೂಟಿಂಗ್ ಸ್ಪಾಟ್ ಅಂತ. ಇಲ್ಲೂ ಎಂಟ್ರಿ ಫೀಸ್ ಅಂತ 20 ರೂಪೀಸ್ ಏನೋ ತಗೋತಾರೆ ಪರ್ ಹೆಡ್. ಮೇಲಿಂದ ಬಂದರೆ ಇಲ್ಲಿ ಒಂದು ಸುಂದರವಾದ ನದಿ ಉಂಟು.
ಹಾಗೆ ಹಿಂಗೆ ಬರ್ತಾ ಇಲ್ಲಿ ಚಾಕ್ಲೇಟ್ ಮ್ಯೂಸಿಯಂ ನೋಡಿದ್ವಿ. ಸೊ ಇದ್ರ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಇದೆಲ್ಲ ಚಾಕ್ಲೇಟ್ ಮಾಡಿಟ್ಟಿರೋದು. ಕೋಕಾ, ಬೀನ್ಸ್, ಇದೆಲ್ಲ ಯೂಸ್ ಮಾಡ್ತಾರೆ. This is so crunchy and nice. ಏನು ತಗೋತೀಯ? Oh. Pepper powder, seeds, everything, cinnamon. If you want, you can take. ಸೊ ನಾವು 3 ಫ್ಲೇವರ್ ತೊಗೊತಾ ಇದ್ದೀವಿ. ಟೋಟಲ್ 6 ಬಾಕ್ಸಸ್. 1 ಬಾಕ್ಸ್ ಕಾಸ್ಟ್ $250 ಅಂತ ಹೇಳ್ತಿದ್ದಾರೆ ಡಿಸ್ಕೌಂಟ್ ಹೋಗಿ. ಇಲ್ಲಿ ಏನೇನು White plain is not there. Plain we have in this. ನಾವಿಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ ಇಲ್ಲಿ. ಲಾಟ್ ಆಫ್ ಚಾಕ್ಲೇಟ್ಸ್ ಮತ್ತು ಟೈಪ್ಸ್ ಆಫ್ ಆಯಿಲ್, ಟೀ ಬ್ಯಾಗ್ಸ್ ಎಲ್ಲ. ಫೈನಲಿ ಊಟಿ ಸಿಟಿ ಒಳಗಡೆ ಎಂಟ್ರ್ ಆಗಿದ್ದೀವಿ. ಟೈಮ್ ಈಗ ಆಲ್ಮೋಸ್ಟ್ 5:20 ಆಗಿದೆ. ಆ್ಯಂಡ್ ಎಲ್ಲ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿಕೊಂಡು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಆರ್ ಸ್ಟೇ ಲೊಕೇಶನ್. ನೋಡಿ, ಸಿಟಿ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಟ್ರಾಫಿಕ್ ಸ್ಟಾರ್ಟ್. ಒಂದು ಮೈನಸ್ ಪಾಯಿಂಟ್ ಏನಂದರೆ ಇಲ್ಲಿ ಎಲ್ಲೂ ಪಾರ್ಕಿಂಗ್ ಲಾಟೇ ಇಲ್ಲ. ಎಲ್ಲ ರೋಡ್ ಮೇಲೇ ನಿಲ್ಲಿಸ್ತಾರೆ ಗಾಡಿಗಳು. ದಟ್ ಈಸ್ ದ ಮೈನಸ್ ಪಾಯಿಂಟ್ ಹಿಯರ್. ಸೊ TTDCಲಿ ರೂಮ್ ಬುಕ್ ಮಾಡಿರೋದು. ಸೊ ದಿಸ್ ಇಸ್ ಕಾಟೇಜ್ ಸೆಕ್ಷನ್. ಇಲ್ಲಿ 4 ರೂಮ್ಸ್ ಇದ್ದಾವೆ, ಕೆಳಗಡೆ 2, ಮೇಲ್ಗಡೆ 2. ಸೊ ನಮಗೆ ಕೆಳಗಿರೋ ಅದು 201 ರೂಮ್ ಸಿಕ್ಕಿದೆ. ಸೊ ದಿಸ್ ಇಸ್ ದ ರೂಮ್ ಆ್ಯಂಡ್ ದಿಸ್ ಇಸ್ ಕಾಟೇಜ್.
ಸೋಫಾ ಸೆಟ್ ಇದೆ. ದಿಸ್ ಇಸ್ ಲಿಟಲ್ ಹ್ಯೂಜ್ ಆ್ಯಕ್ಚುಲಿ. ಇಷ್ಟು ಪ್ಲೇಸಲ್ಲಿ ಸ್ಟೇ ಮಾಡಿರೋದಕ್ಕಿಂತ ತುಂಬ ದೊಡ್ಡದಾಗಿದೆ ಪ್ಲೇಸ್. ಈ ಕಡೆ ಒಂದು ರೂಮು, ಇಬ್ಬರು ಮಲ್ಕೊಳ್ಳೋ ಜಾಗ ಇದೆ. ಇಲ್ಲೊಂದು ಸೋಫಾ ಇದೆ. ದರ್ ಇಸ್ ಅ ಹ್ಯೂಜ್ ಟಿವಿ. ಇದು ಬಾತ್ರೂಮು. ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ. It is nice and well maintained. The room is really nice. So finally we came to the end of this video. ನಾವಿಲ್ಲಿ ಟೋಟಲ್ 6 ಪ್ಲೇಸ್ನ ಕವರ್ ಮಾಡಿದ್ವಿ. ಮಾರ್ನಿಂಗ್ ನಾವು 8 o'clockಗೆ ಮೈಸೂರಿಂದ ಹೊರಟಿದ್ದು. ಸೊ 5:30ಗೆಲ್ಲ ನಾವು ನಮ್ಮ ರೂಮ್ ರೀಚ್ ಆಗಿದ್ವಿ. ಇನ್ ಕೇಸ್ ನೀವೇನಾದರೂ ಮಾಸಿನಗುಡಿ ರೂಟಲ್ಲಿ ಬರ್ತಾ ಇದ್ರೆ ನಿಮಗೆ ಫಸ್ಟ್ ಸಿಗೋದು ಬೈಸನ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ. ನಮ್ದಲ್ಲಿ ಸ್ಟಾಪ್ ಕೊಡೋಕ್ಕಾಗಲಿಲ್ಲ. ಸೊ ಅದು ಒಂದು ಪ್ಲೇಸ್ ಕವರ್ ಮಾಡ್ಬೋದು ನೀವು. ದ ನೆಕ್ಸ್ಟ್ ಪ್ಲೇಸ್ ಅಲ್ಲಿಂದ ನಾವು ಬಂದಿದ್ದು ಪೈಕರ್ ವಾಟರ್ ಫಾಲ್ಸು, ಫಾಲೋಡ್ ಬೈ ಬೋಟ್ ಹೌಸು, 9th ಮೈಲು ಆ್ಯಂಡ್ 6th ಮೈಲ್ ಶೂಟಿಂಗ್ ಪಾಯಿಂಟ್, ಪೈನ್ ಫಾರೆಸ್ಟು ಆ್ಯಂಡ್ ಲಾಸ್ಟಿಗೆ ಚಾಕ್ಲೇಟ್ ಮ್ಯೂಸಿಯಮ್ಮು. ನಾವಿಲ್ಲಿ ಊಟಿ ರೀಚ್ ಆದಮೇಲೆ ಏನೇನು ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀವಿ ಇದೆಲ್ಲ ನಿಮಗೆ ಬಂಡೀಪುರದಿಂದ ಸೀದಾ ಬರ್ತಾ ಮೂರು ರೂಟ್ ಅಂತ ಏನು ಹೇಳಿದ್ನಲ್ಲ, ಆ ರೂಟಿಂದ ಸೀದಾ ಬಂದರೆ ನಿಮ್ಗೆ ಇದೆಲ್ಲ ಫಸ್ಟ್ ಸಿಗುತ್ತೆ. ಆಮೇಲೆ ನೀವು ಊಟಿ ಸಿಟಿ ಒಳಗೆ ಎಂಟ್ರ್ ಹಾಕೋ. ನಾವಿಲ್ಲಿ ಗೌರ್ಮೆಂಟು ಹೋಟೆಲ್ ತಮಿಳ್ನಾಡು TTDCಗೆ ಬುಕ್ ಮಾಡಿದ್ದು 2 night ಸ್ಟೇಗೆ, ವಿಚ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇಲ್ಲಿ ಯಾವುದೇ ಹೋಟೆಲಲ್ಲಿ AC ಫ್ಯಾನ್ ಏನೂ ಇರೋದಿಲ್ಲ, ಬಿಕಾಸ್ ವೆದರ್ ಅಷ್ಟು ತಣ್ಣಗಿರುತ್ತೆ ಇಲ್ಲಿ. ಫೈನಲಿ ಬ್ಯಾಂಗ್ಳೂರ್ ಟು ಊಟಿ ರೋಡ್ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಡೇ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. We hope you like this video. Please do like, share and subscribe to our channel. And we see you in the next video. Bye.